ಈಗಾಗಲೇ ಈಗ ನಾವು ಸುಧಾರಣೆ ನಾಳೆ ರಾತ್ರಿ ತಂದುಬಿಡ್ತೀವಿ ಅಂತ ನಾವು ಹೇಳಕ್ ಹೋಗಲ್ಲ. ಸ್ವಚ್ಛತೆಯಲ್ಲಿ ನಾವು ಭಾಳಷ್ಟು ಸುಧಾರಣೆಯನ್ನು ಕಾಣಬೇಕಾಗಿದೆ. ನಮ್ಮ ನಗರಸಭೆ ಕೆಲಸ ಮಾಡೋದ್ರ ಜೊತೆಗೆ ನಾವು ಜನರನ್ನು ಕೂಡ ಎಜುಕೇಟ್ ಮಾಡಬೇಕಾಗಿದೆ. ರಾಮನಗರನ ಬದಲಾವಣೆ ಮಾಡಬೇಕಂದ್ರೆ ಸುಮಾರು ಒಂದು 700-800 1,000 ಕೋಟಿ ತನಕ ಬೇಕು. ಯೋಜನಾಬದ್ಧವಾಗಿ ಬೆಳೀದೇ ಹೋದರೆ ಅಥವಾ ಯೋಜನಾಬದ್ಧವಾಗಿ ಪೂರ್ವ ತಯಾರಿಯಲ್ಲಿ ಕಟ್ಟದೇ ಹೋದಂಥ ಯಾವುದೇ ನಗರ ಆಗಲಿ ಈ ಸಮಸ್ಯೆಗಳು ಪ್ರತಿನಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿದೆ. ಕಸದ ಸವಾಲಿದೆ, ನಾವು ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಮತ್ತು ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಏನೇನೆಲ್ಲ ಕೊಡಬೇಕು ಅವೆಲ್ಲವನ್ನೂ ಕೂಡ ಒದಗಿಸ್ತಕ್ಕಂಥದ್ದು ಮ್ಯಾಂಡೇಟ್ ಯಾವುದೇ ಒಂದು ನಗರಸಭೆಯ ಆದ್ಯ ಕರ್ತವ್ಯ. ಈಗ ಮೊದಲನೇದಾಗಿ ನಾನು ಅವಿರೋಧ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಎಲ್ಲ 31 ನಗರಸಭಾ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ. ನಮ್ಮ ಪ್ರಯತ್ನ ರಾಜ್ಯದಲ್ಲೇ ಒಂದು ಮಾದರಿ ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡ್ತೀವಿ. ರಾಮನಗರ ನಗರದ ನಾಗರಿಕರಿಗೆ ನಾವು ಎಲ್ಲ ರೀತಿಯ ನಾಗರಿಕ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಪರಿಸರ ಸ್ನೇಹಿ ಮತ್ತು ಒಂದು ಸುಸಜ್ಜಿತವಾದಂಥ ರಸ್ತೆಗಳು ಮತ್ತು ನೀರು ಸರಬರಾಜು ಮತ್ತು ಬೆಳಕು ಮತ್ತು ಇನ್ನು ವಿವಿಧ ರೀತಿಯ ಸೌಕರ್ಯಗಳನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮಗೆ ವಿರೋಧ ಪಕ್ಷದವರ ಸಹಕಾರ ಕೂಡ ಭಾಳ ಮುಖ್ಯ. ನಾವೆಲ್ಲ ಕೂಡ ನಗರಸಭೆಯ ಎಲ್ಲ ಸದಸ್ಯರು ಇವತ್ತು ನಮ್ಮ ಸರ್ಕಾರ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅದೇ ರೀತಿ ರಾಮನಗರಕ್ಕೂ ಕೂಡ ನಾವು ರಾಮನಗರದ ಒಂದು ಚಿತ್ರಣವನ್ನು ಬದಲಿಸ್ತೀವಿ ಅಂತೇಳಿ ಒಂದು ವಾಗ್ದಾನವನ್ನು ಕೂಡ ಮಾಡಿದ್ದಾರೆ. ಈ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳನ್ನ ಹಾಕಬೇಕೋ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅರ್ಕಾವತಿ ನದಿ ವಿಚಾರದಲ್ಲಿ ಈಗಾಗಲೇ ಟೆಂಡರ್ಗೆ ಬಂದಿದೆ. ಸುಮಾರು ಒಂದು 100 ಕೋಟಿ ಚಿಲ್ಲರೆ, 150 ಕೋಟಿ. ಮತ್ತು ಸುಸಜ್ಜಿತವಾಗಿ ಈಗ ಒಂದು ರೋಡ್ಗಳನ್ನ ಮತ್ತು ಡ್ರೈನೇಜಸ್ ಮಾಡಬೇಕಂತೇಳಿ ಸುಮಾರು 80 ಕೋಟಿ ಅಲ್ಲ, 87.5 ಕೋಟಿ ಹಣ. ಮತ್ತು ಅಷ್ಟೇ ಸಾಲದು. ಈಗ ನಮಗೆ ಹೊಸದಾಗಿ ಬಡಾವಣೆಗಳು ಬೆಳೀತಾ ಇದ್ದಾವೆ, ಮತ್ತು ಊರು ಬೆಳೀತಾ ಇದೆ, ಮತ್ತು ಹಳೆಯ ಊರು ಕೂಡ ನಾವು ಇಂಪ್ರೂವೈಸ್ ಮಾಡಬೇಕು. ಮತ್ತು ಸಾಕಷ್ಟು UGD ಸಮಸ್ಯೆ ಇದೆ. ನೀರಿಂದು ಒಂದು ಹಂತಕ್ಕೆ ನೀರಿನ ಸಮಸ್ಯೆ ಪರಿಹಾರ ಆದರೂ ಕೂಡ ಇನ್ನೂ ಸಾಕಷ್ಟು UGD ಸಮಸ್ಯೆಗಳಿದ್ದಾವೆ. ಮತ್ತು ಸ್ವಚ್ಛತೆ ಮತ್ತು ಒಂದು ನಾಗರಿಕರಿಗೆ ನಮ್ಮ ಪ್ರಯತ್ನ ನಾಗರಿಕರಿಗೂ ಕೂಡ ನಾವು ಒಳ್ಳೆಯ ಬದುಕನ್ನು ಕೊಟ್ಕೊಡ್ಲಿಕ್ಕೆ, ಮತ್ತು ನಾಗರಿಕರು ಕೂಡ ಈಗ ಒಂದು ಸಿವಿಕ್ ಸೆನ್ಸ್ ಅಂತ ಏನು ಹೇಳ್ತೀವಿ, ನಾಗರಿಕ ಜ್ಞಾನ, ಅದನ್ನು ನಾವು ಕೂಡ ತಯಾರು ಮಾಡಬೇಕಾಗ್ತದೆ. ಈಗಾಗಲೇ ನಾವು ಸುಧಾರಣೆ ನಾಳೆ
ರಾತ್ರಿ ತಂದುಬಿಡ್ತೀವಿ ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ನಮಗೂ ಕೂಡ ಸುಮಾರು ಒಂದು 6 ತಿಂಗಳು ಸಮಯ ಬೇಕು ಒಂದು. ಆಮೇಲೆ ಮುಖ್ಯವಾಗಿ ಈಗ ಸ್ವಚ್ಛತೆಯಲ್ಲಿ ನಾವು ಭಾಳಷ್ಟು ಸುಧಾರಣೆಯನ್ನು ಕಾಣಬೇಕಾಗಿದೆ. ಆಮೇಲೆ ನಮ್ಮ ನಗರಸಭೆ ಕೆಲಸ ಮಾಡೋದ್ರ ಜೊತೆಗೆ ನಾವು ಜನರನ್ನು ಕೂಡ ಎಜುಕೇಟ್ ಮಾಡಬೇಕಾಗಿದೆ. ಮತ್ತು ಈಗ ನಾವು ಪೂರ್ಣ ರಾಮನಗರನ ಬದಲಾವಣೆ ಮಾಡಬೇಕಂದ್ರೆ ಸುಮಾರು ಒಂದು 700, 800, 1,000 ಕೋಟಿ ತನಕ ಬೇಕು. ನಾವು 2 ಹೆಜ್ಜೆ ಮುಂದೆ ಹೋಗ್ತೀವಿ. ಅವ್ರನ್ನ ವಿಶ್ವಾಸ ತಗೊಂಡು, ಅವ್ರ ಜನನೂ ಕೂಡ ವಿಶ್ವಾಸ ತಗೊಂಡು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಒಂದು ಕೆಲಸವನ್ನು ಮಾಡಬೇಕು ಅದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಅಣ್ಣನಿಗೆ ಕೋಟಿ ಅಭಿನಂದನೆಗಳು. ನಮ್ಮ ಪ್ರೆಸೆಂಟ್ ಶಾಸಕರಾದ ಬಾಲು ಸೇನ್ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ DK ಶಿವಕುಮಾರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ಮಟ್ಟಕ್ಕೆ ನಾನು ಬಂದಿರೋದು ನಮ್ಮ ವಾರ್ಡಿಂದ, ಯಾಕೆಂದರೆ ನಾನು ಗೆದ್ದಿರೋದು 20ನೇ ವಾರ್ಡಿಂದ. ಆ ಜನತೆಗೆ ನಾನು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಗೇನ್ ಥ್ಯಾಂಕ್ಸ್ ಟು ನಮ್ಮ MLA ಸರ್, ಕೋಟಿ ಅಭಿನಂದನೆಗಳು. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು 1 and 4.